To today's mathematics online class. Dear students, I think in the first period class and the second period class on sets, we have studied the different concepts. So I would like to recall once again that and all. Understand, children? I think in the beginning first period class, we have studied the introductory concepts on sets. How we are going to understand the sets. Understand, children, by taking different examples. Again, if you come to the definition, so as we know that a set is a collection of well defined objects. Set is a collection of well defined objects, and also we are going to represent the sets by the letters capital A, capital B, capital C, dot dot dot. So we have a two forms of sets. The first one is a roster form of set, and the second one is rule form of set. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಆ ಘನಗಳನ್ನು ನಾವು ರೋಸ್ಟರ್ ಫಾರ್ಮಲ್ಲಿ ಕೂಡ ನೋಡ್ತೀವಿ ಮತ್ತು ಸೆಟ್ ಬಿಲ್ಡರ್ ಫಾರ್ಮಲ್ಲೂ ಕೂಡ ನೋಡ್ತೀವಿ ಅಂತ. ಈಗ ರೋಸ್ಟರ್ ಫಾರ್ಮಲ್ಲಿ ಇರ್ತಕ್ಕಂಥ ಘನಗಳು, ಅದರಲ್ಲಿರ್ತಕ್ಕಂಥ ಘನಾಕ್ಷರಗಳು ಅಂದರೆ ಎಲಿಮೆಂಟ್ಸು ನಮ್ಮ ಕಣ್ಣಿಗೆ ಕ್ಲೀನಾಗಿ ನಾವು ನೋಡೋಕ್ಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಎ ಇಸ್ ಈಕ್ವಲ್ಸ್ ಟು 1, 2, 3. ಸೊ ಇದೇನಿದು ರೋಸ್ಟರ್ ಫಾರ್ಮ್ ಆಫ್ ಎ ಸೆಟ್. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಸೊ ನಾನೇನಾದರೂ ಈ ಟೈಪಲ್ಲಿ ತೊಗೊಂಡ್ಬಿಟ್ರೆ ನ್ಯಾಚುರಲ್ ನಂಬರ್ಸ್ ಅಪ್ ಟು 3, ನ್ಯಾಚುರಲ್ ನಂಬರ್ಸ್ ಅಪ್ ಟು 3. ಸೊ ವಾಟ್ ಇಸ್ ದಿಸ್? So here we are not seeing the elements clearly through our naked eye. ನಮ್ಮ ಕಣ್ಣುಗಳಿಂದ ನಾವು ಘನಾಕ್ಷರಗಳನ್ನು ನೋಡೋಕ್ಕೆ ಆಗ್ತಾ ಇಲ್ಲ. ಬಟ್ ಆದರೆ ನಮಗೇನಿದೆ? ರೂಲ್ ಇದೆ. ಆ ರೂಲ್ ಮುಖಾಂತರ ನಾವು ಬೇಕಾದ್ರೆ ನಾವು ಫಾರ್ಮೇಷನ್ನು ಮಾಡಬಹುದು. ದಟ್ ಈಸ್ 1, 2, 3. ನ್ಯಾಚುರಲ್ ನಂಬರ್ ಅಪ್ ಟು 3 ಅಂದರೆ 1, 2, 3 ಅಲ್ವಾ ಮಕ್ಕಳ? ಸೊ ಇದನ್ನೇನು ಕರಿತೀವಿ ನಾವು? Set builder form. Once again, what is this? Set builder form. And what is this? Roster form. These are the two important forms we are going to represent the sets. Understand, children? So that and all we have studied in the first period class. So then after that, in the second period class, we have studied the different types of sets. Different types of sets ನಾವೆಲ್ಲರೂ ಕೂಡ ಕಲ್ತಿದ್ದೀವಿ. ಸೊ ಅಂಡರ್ ದಟ್, ಸೊ ಹ್ಯಾಸ್ ವಿ ನೋ ದಟ್ ದ ಫಸ್ಟ್ ಟೈಪ್ ಈಸ್ ಎಂಟಿ ಸೆಟ್. ಆ್ಯಸ್ ವಿ ನೋ ದಟ್ ಶೂನ್ಯ ಘನ ಅಂತ ಕರಿತೀವಲ್ವ, ಶೂನ್ಯ ಘನ ಇದು ಎಂಟಿ ಸೆಟ್ಟು. ನೋಡ್ರಿ ಮಕ್ಕಳ, ಇದು ಎಂಟಿ ಸೆಟ್ಟು. ಯಾಕೆ ಇದು ಎಂಟಿ ಸೆಟ್ ಆಗುತ್ತೆ? ಬಿಕಾಸ್ ದೇರ್ ಈಸ್ ನೋ ಎಲಿಮೆಂಟ್ಸ್. ಅಲ್ಲಿ ಎಲಿಮೆಂಟ್ಸೇ ಇಲ್ಲ. ಅಂದರೆ ಏನು? ಡೆಫಿನೇಷನ್ ಏನಿಲ್ಲ ತಲೆಗೆ? ದ ಸೆಟ್ ವಿಚ್ ಕಂಟೈನಿಂಗ್ ನೋ ಎಲಿಮೆಂಟ್ಸ್ ಈಸ್ ಕಾಲ್ಡ್ ಎಂಟಿ ಸೆಟ್ ಆರ್ ನಲ್ ಸೆಟ್. ಇದರ ಎಕ್ಸಾಂಪಲ್ಸ್ ಕೂಡ ನಾವು ತೊಗೊಂಡ್ವಿ. ದೆನ್ ಆಫ್ಟರ್ ದಟ್ ಫೈನೈಟ್ ಸೆಟ್, ಪರಿಮಿತ ಘನ, ಫೈನೈಟ್ ಸೆಟ್, ಎ ಸೆಟ್ ವಿಚ್ ಕಂಟೈನಿಂಗ್ ಕೌಂಟೇಬಲ್ ನಂಬರ್ ಆಫ್ ಎಲಿಮೆಂಟ್ಸ್. ನೋಡಿ, ಇದು ಫೈನೈಟ್ ಸೆಟ್, ಇದು ಕೌಂಟೇಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. ಇದು ಎಂಥ ಸೆಟ್? ಇದು ಫೈನೈಟ್ ಸೆಟ್. ಸೇ ಫಾರ್ ಎಕ್ಸಾಂಪಲ್ ಬಿ ಈಸ್ ಈಕ್ವಲ್ಸ್ ಟು 2, 4, 6 ಡಾಟ್ ಡಾಟ್ ಡಾಟ್. ಇದು ಇನ್ಫೈನೈಟ್ ಸೆಟ್ಟು. ಯಾಕೆ ಇದು ಇನ್ಫೈನೈಟ್ ಸೆಟ್ಟು? ಇಲ್ಲಿ ಎಷ್ಟು ಘನಾಕ್ಷರಗಳಿದ್ದಾವೆ ಅಂತ ನಮಗೆ ಗೊತ್ತಿಲ್ಲ. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಸೊ ವಾಟ್ ಯು ಮೀನ್ ಇನ್ಫೈನೈಟ್ ಸೆಟ್? ದ ಸೆಟ್ ವಿಚ್ ಕಂಟೈನ್ ಅನ್ಕೌಂಟೇಬಲ್ ನಂಬರ್ ಆಫ್ ಎಲಿಮೆಂಟ್ಸ್. ದ ಸೆಟ್ ವಿಚ್ ಕಂಟೈನ್ ಅನ್ಕೌಂಟೇಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ವಿ ಕಾಲ್ಡ್ ಆಸ್ ಇನ್ಫೈನೈಟ್ ಸೆಟ್. ಅಂಡರ್ಸ್ಟ್ಯಾಂಡ್, ಚಿಲ್ಡ್ರನ್? ಟುಡೇ we have to study another important type of set, that is equal set. ಸಮಘನ. ಏನದು? ಸಮಘನಗಳ ಬಗ್ಗೆ ಈಗ ಈ ಒಂದು ವಿಡಿಯೋದಲ್ಲಿ, ಈ ಒಂದು ಕ್ಲಾಸಲ್ಲಿ ನಾವು ಕಲಿಯೋಣ ಮಕ್ಕಳ. ಈಕ್ವಲ್ ಸೆಟ್ ನಿಮ್ಮ ನೋಟ್ಸಲ್ಲಿ ಕ್ಲೀನಾಗಿ ನೀಟಾಗಿ ಹೆಡ್ಲೈನ್ ಕೊಡಿ. ಈಕ್ವಲ್ ಸೆಟ್ ಆರ್ ಈಕ್ವಲ್ ಸೆಟ್ಸ್ ತುಂಬ ಇಂಪಾರ್ಟೆಂಟು. 1 ಮಾರ್ಕ್ ಕ್ವಶನ್ಗೆ ನಮಗೆ ಕೊಡಬಹುದು, ಆನ್ಲೈನ್ ಎಕ್ಸಾಮಲ್ಲಿ ನಮಗೆ ಸಿಗಬಹುದು. ಹಾಗಾಗಿ ಈಕ್ವಲ್ ಸೆಟ್ಸ್ ಬಗ್ಗೆ ಈಗ ನಾವು ಪ್ರಾಕ್ಟೀಸ್ ಮಾಡೋಣ. ಲೆಟ್ ಅಸ್ ಲರ್ನ್ ದ ಡೆಫಿನೇಷನ್ ಆಫ್ ಎ ಈಕ್ವಲ್ ಸೆಟ್ಸ್. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ದಟ್ ಈಕ್ವಲ್ ಸೆಟ್ಸ್, ಸಮಘನಗಳು. ಮಕ್ಕಳ ಅರ್ಥ ಆಗ್ತಿದೆಯಾ? ಸಮಘನಗಳು ಅಂತ.
ಇಲ್ಲಿ ಕ್ಲೀನ್ ಅರ್ಥ ಮಾಡ್ಕೊಳ್ರಿ. 2 sets TWO 2 sets, say for example capital A and capital B having 2 sets capital A and capital B having exactly same number of elements. 2 sets capital A and capital B are said to be ಬೇಕಾದ್ರೆ ತಗೊಳ್ರಿ or said to be equal if they have same elements. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಒಂದು ಸೆಂಟೆನ್ಸ್. 2 sets capital A and capital B are said to be equal. ಎರಡು ಘನಗಳು ಕ್ಯಾಪಿಟಲ್ ಎ ಮತ್ತು ಕ್ಯಾಪಿಟಲ್ ಬಿ ಸಮಘನಗಳಾಗಬೇಕಾದ್ರೆ ಆ ಎರಡು ಘನಗಳಲ್ಲಿರ್ತಕ್ಕಂತಹ ಘನಾಕ್ಷರಗಳು ಏನಾಗಿರಬೇಕು? ಸೇಮ್ ಆಗಿರಬೇಕು. ಎರಡು ಘನಗಳ ಘನಾಕ್ಷರಗಳು ಸಮವಾಗಿದ್ದರೆ ಆ ಎರಡು ಘನಗಳು ಎಂಥ ಘನಗಳಾಗುತ್ತೆ? ಸಮಘನಗಳಾಗುತ್ತೆ. ಮಕ್ಕಳು ಅರ್ಥ ಆಗ್ತಾ ಇದೆಯಾ? 2 sets capital A and capital B are said to be equal if they have same elements. See children, ನಾನು A ತಗೊತಾ ಇದ್ದೀನಿ. ಏನು ತಗೊತೀನಿ? 5, 10, 15. Again let us take 20. So again B ಯಲ್ಲಿ ತಗೊತಾ ಇದ್ದೀನಿ. So again I would like to take 20, 15, 10, 5. So we can say that set A is equals to set B. ಯಾಕೆ set A is equal to set B ಆಗುತ್ತೆ? Whatever the elements present in the set A is also in the set B. ಯಾವುದೇ ರೀತಿಯ ಎಲಿಮೆಂಟ್ಗಳು ಎ ಸೆಟ್ಟಲ್ಲಿ ಏನು ಇದೆ ಆ ಎಲ್ಲ ಎಲಿಮೆಂಟ್ಗಳು ಬಿ ಸೆಟ್ಟಲ್ಲೂ ಕೂಡ ಇದೆ. ಹಾಗಾಗಿ ಈ ಎರಡೂ ಸೆಟ್ಗಳು ನಾವೇನು ಕರಿತೀವಿ? ಈಕ್ವಲ್ ಸೆಟ್ಸ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ದಿಸ್ ಇಸ್ ದ ಎಕ್ಸಾಂಪಲ್ 1. Let us take another example. Example 2 ತಗೊಳ್ಳೋಣ ಮಕ್ಕಳು. ಕ್ಲೀನಾಗಿ ಫೋಕಸ್ ಮಾಡಿ. ಸೊ let us take example A. A-E-I-O-U. ಸೊ ಏನು ಕರಿತೀವಿ ಇದು? ಓವಲ್ಸ್. ನಾನು ಬಿ ಸೆಟ್ಟಲ್ಲಿ ಏನು ತಗೊತಾ ಇದ್ದೀನಿ? ಸೆಟ್ ಆಫ್ ಓವಲ್ಸ್. ಎಂಥ ಸೆಟ್ಗಳು ಇವು? ಈಕ್ವಲ್ ಸೆಟ್ಸ್ ಅಲ್ವಾ? ಯಾಕೆ ಈಕ್ವಲ್ ಸೆಟ್ಸು? ಬಿಕಾಸ್ ಸೆಟ್ ಎಲ್ಲಿ ಏನಿದೆ ನಮಗೆ? AEIOU ಇದೆ. ಸೆಟ್ ಬಿ ಅಲ್ಲಿ ಏನು ಬರುತ್ತೆ? ಸೆಟ್ ಆಫ್ ಓವೆಲ್ಸ್. ಅವೇ ತಾನೇ ಬರೋದು, ಇನ್ನೇನು ಬೇರೆ ಬರುತ್ತಾ? ಕನ್ಸೋನೆಂಟ್ಸ್ ಬರೋಕ್ಕಾಗುತ್ತೆ ಇಲ್ಲಿ? ಕನ್ಸೋನೆಂಟ್ಸ್ ಬರೋಕ್ಕಾಗುತ್ತಾ? ಅಥವಾ ನಾನು ಎಲ್ಲಾದರೂ ಡಿ ಜಿ ಎಫ್ ಬೇರೆ ಬರೋಕ್ಕಾಗುತ್ತಾ? ನೋ. ಸೆಟ್ ಆಫ್ ಓವಲ್ಸ್ ಅಂದರೆ ಓವಲ್ಸೇ ಬರೀಬೇಕು. ಆ ಓವಲ್ಸ್ ಯಾವುವು? AEIOU. ಈ ಎರಡು ಎಂಥ ಘನಗಳಾಗಿದ್ದಾವೆ? ಸಮಘನಗಳು, ಈಕ್ವಲ್ ಸೆಟ್ಸು. ನೋಡಿ, ಸೆಟ್ ಎ ಯಲ್ಲಿ 1 2 3 4 5, ಸೆಟ್ ಬಿ ಯಲ್ಲಿ 1 2 3 4 5. AEIOU. That's why these two sets are equal sets. ತುಂಬ ಸಿಂಪಲ್, ಡಬ್ಬ ಡೆಫಿನೇಷನ್. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗಿದೆಯಲ್ಲಪ್ಪ? 2 sets capital A and capital B are said to be equal if they have same elements. 2 sets capital A and capital B are said to be equal if they have same elements are called equal sets. Understand children? Now put the headline. Before that write neatly the notes. Clear ಆಗಿ ಬರ್ಕೊಡ್ರಿ. ನಿಮ್ಮ ವಿಡಿಯೋ ಪಾಸ್ ಮಾಡಿ, ಸ್ಕ್ರೀನ್ ಸಿಗುತ್ತೆ. ಈ ಸ್ಕ್ರೀನಲ್ಲಿರ್ತಕ್ಕಂಥ ಈ ಒಂದು ಡೆಫಿನೇಷನ್ನು ಮತ್ತು ಎಕ್ಸಾಂಪಲ್ಸನ್ನು ಕಾಪಿ ಮಾಡಿ ಎಗೈನ್ ಪಾಸ್ ಮಾಡಿ, ವಿಡಿಯೋ ಮೂವ್ ಆಗುತ್ತೆ. ನೆಕ್ಸ್ಟ್ ನಿಮಗೇನು ಸಿಗುತ್ತೆ? ಸಬ್ಸೆಟ್. Understand children? The next type of set is subset. It's very important concept.
ಮಕ್ಕಳು ಅರ್ಥ ಆಗ್ತಾ ಇದೆಯಾ? ತುಂಬ ಇಂಪಾರ್ಟೆಂಟ್ ಇದು. ಸಬ್ಸೆಟ್ಸ್, ಸಬ್ಸೆಟ್ ಅಂತ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಸಬ್ಸೆಟ್. ಲಿಸನ್ ಟು ಮೀ ಕೇರ್ಫುಲಿ, ಕರೆಕ್ಟಾಗಿ ಫೋಕಸ್ ಮಾಡಿಕೊಡ್ರಿ. ಸಬ್ಸೆಟ್ಸ್ ಅಂದರೆ ಏನು ಅಂತ. ಸಬ್ಸೆಟ್ ನೋಡಿ, if A is one of the set, A is one of the set, or if, very simple definition ಕೊಡ್ತೀನಿ. if set A is said to be subset of B. ನೋಡಿ, ಸೆಟ್ ಎ ಅನ್ನು ಸಬ್ಸೆಟ್ ಆಫ್ ಬಿ ಅಂತ ಕರಿಬೇಕಾದ್ರೆ, ಇಫ್ ಸೆಟ್ ಎ is said to be subset of B, set A is said to be subset of B, then all elements of A is also in set B, also in set B. ಕ್ಲೀನ್ ಆಗಿ ಫೋಕಸ್ ಮಾಡಿ ಮಕ್ಕಳ ನೋಡಿ. if set A is said to be subset of B, then all elements of A is also in set B. A ಘನವು ಬಿ ಘನದ ಉಪಗಣವಾಗಬೇಕಾದರೆ, ಎ ಘನವು ಬಿ ಘನದ ಉಪಗಣವಾಗಬೇಕಾದರೆ ಎಯಲ್ಲಿರ್ತಕ್ಕಂತಹ ಎಲ್ಲ ಘನಾಕ್ಷರಗಳು ಬಿ ಯಲ್ಲಿ ಇರಬೇಕು. ಎಷ್ಟು ಸಿಂಪಲ್ ಆಗಿದೆ. if set A is said to be subset of B, then every elements of set A is also in the set B. ಎಷ್ಟು ಸಿಂಪಲ್ ಆಗಿ ನೋಡಿ ಡೆಫಿನೇಷನ್ನು. ಇಟ್ಸ್ ಮೈ ಡೆಫಿನೇಷನ್. ಮಕ್ಕಳು ಅರ್ಥ ಆಗ್ತಿದೆಯಾ? ನಾನೇ ಸೃಷ್ಟಿ ಮಾಡಿರ್ತಕ್ಕಂಥ ಡೆಫಿನೇಷನ್. ಸೊ ಸಿಂಪಲ್ ಡೆಫಿನೇಷನ್. if set A is said to be subset of B, then every elements of set A is also in the set B. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಎ ಅನ್ನುವುದು ಬಿನ ಉಪಗಣವಾಗಬೇಕಾದರೆ ಎಯಲ್ಲಿರತಕ್ಕಂತಹ ಎಲ್ಲ ಘನಾಕ್ಷರಗಳು ಬಿ ಸೆಟ್ಟಲ್ಲಿರಬೇಕು. ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ದ ಸಿಂಬಲ್, ಫಸ್ಟ್ ಸಿಂಬಲ್ ತೊಗೊಂಡ್ರಿ. ದ symbol for subset is ಇದು ಸಬ್ಸೆಟ್ ಸಿಂಬಲ್ ನೋಡಿ, ತುಂಬ ಸಿಂಪಲ್ ನೋಡಿ. ಇದು ಸಬ್ಸೆಟ್ ಸಿಂಬಲ್. ಎಕ್ಸಾಂಪಲ್ ಕೊಡ್ತೀನಿ. ಎ ಯಲ್ಲಿ 1 2 3 ತೊಗೊತೀನಿ. ಸೆಟ್ ಬಿ ಯಲ್ಲಿ ಏನು ತೊಗೊತೀನಿ ನೋಡಿ, ಇಲ್ಲಿ 1 2 3 4 5. ಇಲ್ಲೇನಾಗ್ತಾ ಇದೆ? whatever the elements present in the set A is also present in the set B. ಎ ಯಲ್ಲಿರ್ತಕ್ಕಂತಹ ಎಲ್ಲ ಘನಾಕ್ಷರಗಳು ಬಿ ಯಲ್ಲಿದ್ದಾವೆ. ಹಾಗಾದರೆ ಎ ಈಸ್ ಎ ಸಬ್ಸೆಟ್ ಆಫ್ ಬಿ. ಎ ಅನ್ನೋದು ಬಿನ ಉಪಗಣವಾಗುತ್ತೆ. ಇನ್ನೂ ಬೇಕಾ ಎಕ್ಸಾಂಪಲ್? ನಿಮಗೆ ಅರ್ಥ ಆಗಿದೆ ಅನ್ನಿಸ್ತದೆ. ವೆರಿ ಸಿಂಪಲ್. ಎ ಯಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಬಿ ಯಲ್ಲಿದ್ದರೆ ಎ ಅನ್ನೋದು ಬಿಗೆ ಉಪಗಣವಾಗಿರುತ್ತೆ. ಎಷ್ಟು ಸಿಂಪಲ್ ಆಗಿ ನೋಡಿ ಮಕ್ಕಳ. ಇನ್ನೂ ಎಕ್ಸಾಂಪಲ್ ಬೇಕಪ್ಪ ಅಂದರೆ, ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಕ್ಲಾಸ್ ರೂಮ್ಸ್ ಬಿಲಾಂಗ್ಸ್ ಟು ಕಾಲೇಜ್. ಹಾಗಾದರೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಕ್ಲಾಸ್ ರೂಮ್ಸ್ ಏನಾಗಿರ್ತವೆ? ಕಾಲೇಜ್ಗೆ ಸಬ್ಸೆಟ್ ಆಗ್ತವೆ. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಐ ವಿಲ್ ಕೋಟ್ ಯು ಅನದರ್ ಎಕ್ಸಾಂಪಲ್. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಸೆಕೆಂಡ್ ಎಕ್ಸಾಂಪಲ್ಲು. ಸೊ ಐ ವುಡ್ ಲೈಕ್ ಟು ರೈಟ್ ಕರ್ನಾಟಕ
districts. Chikbalapur district, Kolar district, Tumkur district, again Bangalore rural district. ಸೊ ಇಲ್ಲಿ ನಾನು ಇಲ್ಲಿ ತೊಗೊತಾ ಇದ್ದೀನಿ ಇಂಡಿಯಾದಲ್ಲಿ ಎಷ್ಟು ಡಿಸ್ಟ್ರಿಕ್ಸ್ ಬರುತ್ತೆ? ಅರೌಂಡು ಸಮ್ ಥೌಸಂಡ್ಸ್ ಅಷ್ಟು ಬರ್ತಾವೆ ಡಿಸ್ಟ್ರಿಕ್ಸ್. ಕ್ಲೀನಾಗಿ ಫೋಕಸ್ ಮಾಡಿಕೊಡ್ರಿ. ಇಂಡಿಯಾದಲ್ಲಿ ಬರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರನೂ ಬರುತ್ತೆ, ಕೋಲಾರ ಬರುತ್ತೆ, ತುಮಕೂರು ಕೂಡ ಬರುತ್ತೆ, ಬ್ಯಾಂಗ್ಳೂರು ರೂರಲ್ ಡಿಸ್ಟ್ರಿಕ್ಟ್ ಬರುತ್ತೆ, ಇನ್ಯಾವುದೋ ಡಿಸ್ಟ್ರಿಕ್ಸ್ ಬರುತ್ತೆ, ಬೇರೆ ಡಿಸ್ಟ್ರಿಕ್ಸ್ ನನಗೆ ಐಡಿಯಾ ಇಲ್ಲ, ಇರಲಿ. ಇನ್ನೊಂದು ಯಾವುದಪ್ಪ ಅಂದರೆ ಇಂಡಿಯಾದಲ್ಲಿ ಬರ್ತಕ್ಕಂಥ ಡಿಸ್ಟ್ರಿಕ್ಸು ಎತ್ಕೊಂಡು ಹೋಗ್ಬಿಡೋಣ. ಯಾವ್ಯಾವ ಈಗ ಫಾರ್ ಎಕ್ಸಾಂಪಲ್ ಡೆಲ್ಲಿ ಅನ್ನೋದು ಒಂದು ಡಿಸ್ಟಿಕ್ಕೆ, ಕರೆಕ್ಟಾ? ಇನ್ಯಾವುದೋ ಒಂದು ಗೋರಖ್ಪುರ್ ಅನ್ನತಕ್ಕಂಥ ಡಿಸ್ಟಿಕ್ ಒಂದು ಉತ್ತರ ಪ್ರದೇಶದಲ್ಲಿರ್ತಕ್ಕಂಥದ್ದು ಗೋರಖ್ಪುರ್ ಡಿಸ್ಟಿಕ್ಕು. ನಾವು ಒಂದು ಎಕ್ಸಾಂಪಲ್ ತೊಗೊಂಡು ಹೋಗ್ಬೇಕಾದ್ರೆ ಗಾಂಧಿನಗರ ಅಂತಕ್ಕಂಥ ಒಂದು ಡಿಸ್ಟಿಕ್ಕು, ಗಾಂಧಿನಗರ್ ನೋಡಿ. ಸೊ ಇಲ್ಲೇನಾಗ್ತಾ ಇದೆ, ಕರ್ನಾಟಕ ಈಸ್ ಎ ಸಬ್ಸೆಟ್ ಆಫ್ ಐ. ಇಲ್ಲಿ ಕ್ಲೀನಾಗಿ ಫೋಕಸ್ ಮಾಡಿ ಮಕ್ಕಳ. ಕೆ ಈಸ್ ಎ ಸಬ್ಸೆಟ್ ಆಫ್ ಐ. ಯಾಕಪ್ಪ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಡಿಸ್ಟ್ರಿಕ್ಸು ಎಲ್ಲಿ ಬರ್ತಾ ಇದೆ? ನಮ್ಮ ಭಾರತ ದೇಶದ ಜಿಲ್ಲೆಗಳ ಪಟ್ಟಿಯಲ್ಲಿ ಬರ್ತಾ ಇದೆ. ಕರ್ನಾಟಕ ಸೆಪರೇಟಾ? ಬಿಕಾಸ್ ಕರ್ನಾಟಕ ಈಸ್ ಆಲ್ಸೋ ಎ ಒನ್ ಆಫ್ ದ ಸ್ಟೇಟ್ ಇನ್ ಅವರ್ ಗ್ರೇಟ್ ಕಂಟ್ರಿ ಇಂಡಿಯಾ. ನಮ್ಮ ಭವ್ಯ ಭಾರತದಲ್ಲಿ ನಮ್ಮ ರಾಜ್ಯವೂ ಕೂಡ ಒಂದು ಸಣ್ಣ ರಾಜ್ಯ. ಮಕ್ಕಳ ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಈಗ ವಾಟ್ ಎವರ್ ದ ಡಿಸ್ಟ್ರಿಕ್ಸ್ ಪ್ರೆಸೆಂಟ್ ಇನ್ ಕರ್ನಾಟಕ ಈಸ್ ಆಲ್ಸೋ ದ ಡಿಸ್ಟ್ರಿಕ್ಸ್ ಪ್ರೆಸೆಂಟ್ ಇನ್ ಇಂಡಿಯಾ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳು ಕೂಡ ನಮ್ಮ ಭಾರತ ದೇಶದಲ್ಲಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಭಾರತ ದೇಶದಲ್ಲಿ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ ಬರಲ್ಲ ಅಂತ ಹೇಳೋಕ್ಕಾಗುತ್ತಾ? ನೋ, ವಿ ಕ್ಯಾನಾಟ್ ಸೇ ದ್ಯಾಟ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಅಲ್ಲಿಗೆ ಸಬ್ಸೆಟ್ ಕ್ಲಾರಿಟಿ ಸಿಕ್ಕಿದೆಯಲ್ಲಪ್ಪ. ಇಫ್ ಸೆಟ್ ಎ ಈಸ್ ಸೆಟ್ ಟು ಬಿ ಸಬ್ಸೆಟ್ ಆಫ್ ಬಿ, ದೆನ್ every elements of set A is also in the set B. ನೋಡಿ, understand children? If set A is said to be subset of B, then all elements of A is also in set B. The symbol for subset is idu subset symbol. Example, ಎರಡು ಎಕ್ಸಾಂಪಲ್ಸ್ ತಗೊಳ್ರಿ. ಜಸ್ಟ್ ಯು ಪಾಸ್ ದ ಸ್ಕ್ರೀನನ್ನು ಪಾಸ್ ಮಾಡಿಕೊಡ್ರಿ, ಸ್ಕ್ರೀನ್ ಸಿಗುತ್ತೆ. ಈ ಸ್ಕ್ರೀನಲ್ಲಿರ್ತಕ್ಕಂಥ ಎಲ್ಲ ಎಕ್ಸಾಂಪಲ್ಸನ್ನು ತಗೊಳ್ಳಿ ಮಕ್ಕಳ. ಅಂಡರ್ಸ್ಟ್ಯಾಂಡ್? ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಈಸ್ ಇಟ್ ಕ್ಲಿಯರ್ ಟು ಎವ್ರಿಬಡಿ? ಅರ್ಥ ಆಗಿದೆಯಲ್ಲಪ್ಪ? ಸೊ ರಬ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಫಾರ್ ದ ನೋಟ್ ಅಂತ ಹೆಡ್ಲೈನ್ ಕೊಡಿ. ಈ ನೋಟ್ ತುಂಬ ಇಂಪಾರ್ಟೆಂಟು. ಸೊ ಇಯರ್ ವಿ ಹ್ಯಾವ್ ಟು ಡಿಸ್ಕಸ್ ಸಮ್ ಕಾನ್ಸೆಪ್ಟ್ಸ್. ಒಂದಷ್ಟು ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡಬೇಕಾಗುತ್ತೆ. ನೌ ಫಾರ್ ದ ಹೆಡ್ಲೈನ್ ನೋಟ್ ಅಂತ ಹೆಡ್ಲೈನ್ ಕೊಡಿ. ಇಲ್ಲಿ ಬಂದುಬಿಟ್ಟು ಸಬ್ಸೆಟ್ ಇದೆ, ಇಲ್ಲಿ ಬಿಲಾಂಗ್ಸ್ ಇದೆ. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಬಿಲಾಂಗ್. ಇಲ್ಲಿ ಸಬ್ಸೆಟ್, ಇಲ್ಲಿ ಬ್ರಾಕೆಟಲ್ಲಿ ಬಿಲಾಂಗ್. ಇಲ್ಲಿ ಡಿಫ್ರೆನ್ಸಸ್ ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರಿ. ಸಬ್ಸೆಟ್ ಅಂದರೆ ಏನು, ಬಿಲಾಂಗ್ಸ್ ಅಂದರೆ ಏನು ಅಂತ. ಸಬ್ಸೆಟ್ ಅಂದರೆ ಏನು, ಬಿಲಾಂಗ್ಸ್ ಅಂದರೆ ಏನು ಅಂತ. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಸೊ ಇಯರ್ ಐ ವುಡ್ ಲೈಕ್ ಟು ಟೇಕ್ ಸಮ್ ಎಕ್ಸಾಂಪಲ್ಸ್ ಬೇಸ್ಡ್ ಆನ್ ಸಬ್ಸೆಟ್ ಆ್ಯಂಡ್ ಬಿಲಾಂಗ್ಸು ಮತ್ತು ಸಬ್ಸೆಟ್ಟಲ್ಲಿ ಒಂದಷ್ಟು ಎಕ್ಸಾಂಪಲ್ಸು ತೊಗೊಳಕ್ಕೆ ಇಷ್ಟಪಡ್ತೀನಿ. ಕ್ಲೀನಾಗಿ ಫೋಕಸ್ ಮಾಡ್ಕೊಳ್ಳಿ ಮಕ್ಕಳ, ಪರ್ಫೆಕ್ಟಾಗಿ ಫೋಕಸ್ ಮಾಡ್ಕೊಳ್ಳಿ. ಈಗ ಒಂದು ಎಕ್ಸಾಂಪಲ್ ತೊಗೊತಾ ಇದ್ದೀನಿ. ಸೆಟ್ ಎ 1 2 3 4, ಸೆಟ್ ಬಿ 2 3, ಎಸ್ ಓಕೆ ಸಾಕು 2 3. ಸೊ ಇಲ್ಲೇನಾಗ್ತಾ ಇದೆ, ಬಿ ಈಸ್ ಎ ಸಬ್ಸೆಟ್ ಆಫ್ ಎ. B is a subset of A. Understand children?
ಬಿ ಈಸ್ ಎ ಸಬ್ಸೆಟ್ ಆಫ್ ಎ. ಸೇಮ್ ಎಕ್ಸಾಂಪಲ್ಸು ಇಲ್ಲಿ ಕೂಡ ತೊಗೊತಾ ಇದ್ದೀನಿ. ಸೆಟ್ ಎ ಇಸ್ ಈಕ್ವಲ್ಸ್ ಟು 1, 2, 3, 4. ಬಿ ಸೆಟ್ ತೊಗೊತಾ ಇದ್ದೀನಿ 2, 3. ಸೊ ಇಲ್ಲಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. 2, 3 ಬಿಲಾಂಗ್ಸ್ ಟು ಸೆಟ್ ಎ. ಇಷ್ಟೇ ಸಿಂಪಲ್ ಅರ್ಥ ಮಾಡ್ಕೊಳ್ರಿ. 2, 3 ಎಲಿಮೆಂಟ್ಸ್ ಅಂತಕ್ಕಂಥದ್ದು ಎ ಯಲ್ಲಿದೆ. 2, 3 ಬಿಲಾಂಗ್ಸ್ ಟು ಎ. ಬಟ್ ಇಲ್ಲಿ ನಾವು ಸೆಟ್ ತೋರಿಸಲ್ಲ. ಬಿಲಾಂಗ್ಸ್ ಅಂದರೆ ಏನಪ್ಪ ಅಂದರೆ ಎಲಿಮೆಂಟ್ಸ್ ಇದ್ದರೆ, ಎಲಿಮೆಂಟ್ಸ್ ಇದ್ದರೆ ಬಿಲಾಂಗ್ಸ್. ಇಲ್ಲೇನಿರಬೇಕು? ಸೆಟ್ ಇರಬೇಕು. ಸೆಟ್ ಇದ್ದರೆ ಸಬ್ಸೆಟ್. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಸೆಟ್ ಇದ್ದರೆ ಸಬ್ಸೆಟ್, ಎಲಿಮೆಂಟ್ಸ್ ಇದ್ದರೆ ಬಿಲಾಂಗ್ಸ್. ನೋಡಿ ಇಲ್ಲಿ ಸೆಟ್ಟೇ ಪೂರ್ತಿ. ಬಿ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಎ. ಇನ್ನೂ ಒಂದು ಎಕ್ಸಾಂಪಲ್ ತೊಗೊತೀನಿ. ತೊಗೊತಾ ಇದ್ದೀನಿ. ಕ್ಲೀನಾಗಿ ಫೋಕಸ್ ಮಾಡ್ಕೊಳ್ಳಿ ಮಕ್ಕಳ. ಸೆಟ್ ಎ ಇಲ್ಲಿ ಎ ಇ ಐ. ಸೆಟ್ ಬಿ ಯಲ್ಲಿ ತೊಗೊತಾ ಇದ್ದೀನಿ. ಎ ಇ ಐ ಓ ಯು. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಎ ಇ ಐ ಓ ಯು. ಸೊ ಇಯರ್ ಎ ಈಸ್ ಎ ಸಬ್ಸೆಟ್ ಆಫ್ ಬಿ. ಎ ಅನ್ನೋದು ಏನಾಗಿದೆ? ಬಿಗೆ ಸಬ್ಸೆಟ್ ಆಗಿದೆ. ಅದಕ್ಕೆ ಸೆಟ್ ಇದ್ದರೆ, ಫುಲ್ ಸೆಟ್ಟೇ ಇದ್ದರೆ, ಫುಲ್ ಸೆಟ್ಟೇ ಇದ್ದರೆ ಬೇರೆ ಸೆಟ್ಟಲ್ಲಿ ಅದನ್ನು ನಾವೆಂತ ಕರಿತೀವಿ? ಸಬ್ಸೆಟ್ ಅಂತ ಕರಿತೀವಿ. ಎ ಈಸ್ ದ ಸಬ್ಸೆಟ್ ಆಫ್ ಬಿ. ಎ ಅನ್ನೋದು ಬಿಗೆ ಸಬ್ಸೆಟ್ ಆಯಿತು. ಇಲ್ಲಿ ಬಿ ಅನ್ನೋದು ಎಗೆ ಸಬ್ಸೆಟ್ ಆಯಿತು. ಸೇಮ್ ಎಕ್ಸಾಂಪಲ್ಸ್ ಇಲ್ಲಿ ನಾನು ಕೋಟ್ ಮಾಡ್ತಾ ಇದ್ದೀನಿ ಮಕ್ಕಳ. ಕ್ಲೀನಾಗಿ ಫೋಕಸ್ ಮಾಡಿ. ಎ ಯಲ್ಲಿ ಎ ಇ ಐ. ನೆಕ್ಸ್ಟ್ ಬಿ ಸೆಟ್ಟಲ್ಲಿ ತಗೊತಾ ಇದ್ದೀನಿ ಎ ಇ ಐ ಓ ಯು. ಸೊ ಇಯರ್ ಎ ಇ ಐ ಬಿಲಾಂಗ್ಸ್ ಟು ಬಿ. ಮಕ್ಕಳ ಅರ್ಥ ಆಗ್ತಾ ಇದೆಯಾ? ಎ ಇ ಐ ಅಂತಕ್ಕಂಥದ್ದು ಬಿ ಯಲ್ಲಿ ಇದೆ. ಬರೀ ಗಣಾಕ್ಷರಗಳು ಬಿ ಯಲ್ಲಿ ಇದೆ. ಅಂದರೆ ಸೆಟ್ ಇಲ್ಲ, ಸೆಟ್ಟೇ ಇರಬೇಕು. ಅದೇಂತ ಕರಿತೀವಿ? ಸಬ್ಸೆಟ್. ಎ ಇ ಐ ಬಿಲಾಂಗ್ಸ್ ಟು ಬಿ. ನೆಕ್ಸ್ಟ್ ಏನಾಗ್ತಾ ಇದೆ? ಇನ್ನೂ ಒಂದು ಎಕ್ಸಾಂಪಲ್ ತೊಗೊತೀನಿ ನೋಡಿ ಮಕ್ಕಳ. ಇಲ್ಲಿ ಕ್ಲೀನಾಗಿ ಫೋಕಸ್ ಮಾಡಿ. ಸೆಟ್ ಎ ಇಲ್ಲಿ ತೊಗೊಂಡೆ 1, 2, 3. ಸೆಟ್ ಬಿ ಯಲ್ಲಿ ತೊಗೊತಾ ಇದ್ದೀನಿ 2, 3, 4, 5, 6. ಇಲ್ಲಿ 1 ಅನ್ನೋದು ಏನಾಗುತ್ತೆ? 1 ಈಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಬಿ. 1 ಅಂತಕ್ಕಂಥದ್ದು ಬಿ ಸೆಟ್ಟಲ್ಲಿ ಸೇರಿಲ್ಲ. 1 ಈಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಬಿ. 1 ಈಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಬಿ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಇದು ಅರ್ಥ ಆಗಿದೆಯಾ? 1 ಅಂತಕ್ಕಂಥ ಘನಾಕ್ಷರ ಬಿ ಯಲ್ಲಿ ಇಲ್ಲ. ಹಾಗಾದರೆ 1 ಅಂತಕ್ಕಂಥದ್ದು ನಾಟ್ ಬಿಲಾಂಗ್ಸ್ ಟು ಸೆಟ್ ಬಿ. ಬಿ ಯಲ್ಲಿ 1 ಅಂತಕ್ಕಂಥದ್ದು ಸೇರಿಲ್ಲ. ಮಕ್ಕಳು ಅರ್ಥ ಆಗಿದೆಯಲ್ಲ ಇದು? ಪ್ಲೀಸ್ ಟೇಕ್ ಡೌನ್ ದ ನೋಟ್ಸ್ ಕ್ಲೀನಾಗಿ ತೊಗೊಳ್ರಿ. ಇದು ನಿಮ್ಗೆ ಅರ್ಥ ಆಗಿಲ್ಲಪ್ಪ ಅಂದರೆ ಇನ್ನೊಂದು ಸಲ ರಿವೈಂಡ್ ಮಾಡಿ, ಬ್ಯಾಕ್ ಹೋಗಿ ಕ್ಲೀನಾಗಿ ವಿಡಿಯೋ ನೋಡಿ. ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸಿಂಪಲಾಗಿ ಅರ್ಥ ಮಾಡ್ಕೊಳ್ರಿ. ಸಬ್ಸೆಟ್ ಅಂದ್ರೇನು? ಸೆಟ್ಟಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಸೆಟ್ ಬಿ ಯಲ್ಲಿರಬೇಕು. ಬಿಲಾಂಗ್ಸ್ ಅಂದ್ರೇನು? ಒಂದೊಂದು ಎಲಿಮೆಂಟ್ ಇದ್ರೂ ಸಾಕು, ಅದು ಬಿಲಾಂಗ್ಗೆ ಲೆಕ್ಕ. ನೋಡಿ, ಈಗ 1 ಈಸ್ ನಾಟ್ ಎ ಬಿಲಾಂಗ್ಸ್ ಟು ಬಿ. ಬಟ್ 2, 3 ನೋಡಿ ಮಕ್ಕಳಲ್ಲಿ 2, 3 ಏನಾಗಿದೆ? ಬಿಲಾಂಗ್ಸ್ ಟು. 2, 3 ಬಿಲಾಂಗ್ಸ್ ಟು
2, 3 ಬಿಲಾಂಗ್ಸ್ ಟು ಸೆಟ್ ಬಿ. 2, 3 ಅನ್ನೋದು ಬಿ ಸೆಟ್ಟಲ್ಲಿದೆ. ಇದೆಯಾ ಇಲ್ವಾ? 2, 3 ಇದೆಯಾ ಇಲ್ವಾ? ಎ ಯಲ್ಲಿರ್ತಕ್ಕಂಥ 2, 3 ಅನ್ನೋದು ಬಿ ಯಲ್ಲಿದೆ ತಾನೆ. ದಟ್ಸ್ ವೈ 2, 3 ಬಿಲಾಂಗ್ಸ್ ಟು ಬಿ ಬಟ್ 1 ನಾಟ್ ಬಿಲಾಂಗ್ಸ್ ಟು ಬಿ. ಸಿಮಿಲರ್ಲಿ ಚಿಲ್ಡ್ರನ್, ಕ್ಲೀನಾಗಿ ಫೋಕಸ್ ಮಾಡಿ, ನೀಟಾಗಿ ಫೋಕಸ್ ಮಾಡಿ, ನೀಟಾಗಿ ಫೋಕಸ್ ಮಾಡಿ. ಅದಕ್ಕೆ ಬರೆದಿದ್ದು ಸೆಟ್ ಇದ್ದರೆ ಸಬ್ಸೆಟ್, ಎಲಿಮೆಂಟ್ಸ್ ಇದ್ದರೆ ಬಿಲಾಂಗ್ಸ್, ಎಲಿಮೆಂಟ್ಸ್ ಇದ್ದರೆ ಬಿಲಾಂಗ್ಸ್, ಸೆಟ್ ಇದ್ದರೆ ಸಬ್ಸೆಟ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ತುಂಬ ಸಿಂಪಲ್, ಆರಾಮ ಮಾಡ್ಕೊಂಡು ಹೋಗ್ಬೋದು. ಈ ಚಾಪ್ಟ್ರು ತುಂಬ ಸಿಂಪಲ್. ಅವನ ಎಕ್ಸಾಮಲ್ಲಿ ಡೆಫಿನೇಷನ್ಸ್ ಕೇಳ್ತಾನೆ. ನೆಕ್ಸ್ಟು ಈಗ ಬಿಲಾಂಗಾ ನಾಟ್ ಬಿಲಾಂಗ್ ಅಂತ ಕೇಳ್ತಾನೆ. ಈಗ ನೆಕ್ಸ್ಟ್ ಇನ್ನೊಂದು ಕೊಡ್ತೀನಿ, ನೋಟ್ ನಂಬರ್ 2 ಕೊಡ್ತೀನಿ. ದಟ್ ಈಸ್ ಇಂಟರ್ವಲ್ಸ್. ದಿಸ್ ಈಸ್ ನೋಟ್ ನಂಬರ್ 1. ನೆಕ್ಸ್ಟ್ ನೋಟ್ ನಂಬರ್ 2 ಕೊಡ್ತೀನಿ, ಅದು ಇಂಟರ್ವಲ್ಸ್. ಅದಾದ ಮೇಲೆ ನಿಮ್ಗೆ ಕೊಡ್ತೀನಿ ಪವರ್ ಸೆಟ್. ಪವರ್ ಸೆಟ್ಟಲ್ಲಿ ನಿಮ್ಗೆ 100% ಗ್ಯಾರಂಟಿ ಕ್ವಶನ್ ಇದ್ದೇ ಇರುತ್ತೆ. ಪವರ್ ಸೆಟ್ಟಲ್ಲಿ ಡಿಫೈನ್ ಪವರ್ ಸೆಟ್ ಕೇಳ್ಬೋದು, ಅಥವಾ ಕಲೆಕ್ಟ್ ದ ಸಬ್ಸೆಟ್ ಆಫ್ ದ ಗಿವನ್ ಸೆಟ್ ಅಂತ ಕೇಳ್ಬೋದು. ಅದು ತುಂಬ ಸಿಂಪಲ್ ಆಗಿದೆ, ಹೇಳ್ಕೊಡ್ತೀನಿ ಕ್ಲೀನಾಗಿ. 1 by 1 ಕ್ಲೀನಾಗಿ ಕಲ್ತ್ಕೊಳ್ರಿ. ನೋಟ್ಸ್ ಕರೆಕ್ಟಾಗಿ ಬರೀರಿ ಮಕ್ಕಳ. ಕ್ಲೀನಾಗಿ ನೋಟ್ಸ್ ಬರ್ಕೊಡ್ರಿ. ಇದನ್ನು ಸ್ಕ್ರೀನ್ ಪಾಸ್ ಮಾಡಿಕೊಡ್ರಿ, ನೋಟ್ಸ್ ಬರೀರಿ. ಓವರ್. ನೆಕ್ಸ್ಟ್, so I would like to consider another one, that is, ಇಲ್ಲಿ ನಾನು ಇಮಿಡಿಯೇಟ್ಲಿ ಪವರ್ ಸೆಟ್ಟಿಗೆ ಬರ್ತೀನಿ. ಪವರ್ ಸೆಟ್ಟಿಗೆ ಬಂದು ನೆಕ್ಸ್ಟ್ ನಾನು ಇಂಟರ್ವಲ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಅಥವಾ ಇಂಟರ್ವಲ್ಸ್ ಬೇಕಾದ್ರೆ ಕಲೀರಿ, ನೋ ಪ್ರಾಬ್ಲಮ್. ಇಂಟರ್ವಲ್ಸ್, ಕ್ಲೋಸ್ಡ್ ಇಂಟರ್ವಲ್ಸು, ಓಪನ್ ಇಂಟರ್ವಲ್ಸು ಅಂತ ಲೆಕ್ಕ. ಕ್ಲೋಸ್ಡ್ ಇಂಟರ್ವಲ್ಸು, ಓಪನ್ ಇಂಟರ್ವಲ್ಸ್. ಲೆಟ್ ಅಸ್ ಲರ್ನ್ ದ ಇಂಟರ್ವಲ್ಸ್. ಇಂಟರ್ವಲ್ಸ್ ಬಗ್ಗೆ ಕಲಿಯೋಣ, ತುಂಬ ಇಂಪಾರ್ಟೆಂಟ್ ಇದು. ಇಂಟರ್ವಲ್ಸ್ ನೋಟ್ ನಂಬರ್ 2, ಇಂಟರ್ವಲ್ಸ್. Intervals. We have 2 types of intervals, 3 types of intervals. One is closed interval, open interval, and a semi-open interval. Semi-open, semi-closed anta. Closed interval, write neatly. Closed interval, open interval, third one semi-open, and closed interval. ಮಕ್ಕಳ ಅರ್ಥ ಆಗ್ತಾ ಇದೆಯಾ? ಕ್ಲೋಸ್ಡ್ ಇಂಟರ್ವಲ್, ಓಪನ್ ಇಂಟರ್ವಲ್, ಸೆಮಿ-ಓಪನ್, ಸೆಮಿ-ಕ್ಲೋಸ್ಡ್ ಇಂಟರ್ವಲ್. ನಿಮ್ಗೆ ಇಲ್ಲೇ ಬೇಕಾದ್ರೆ ನಾನು ಸಿಂಬಲ್ ಕೂಡ ಕೊಟ್ಬಿಡ್ತೀನಿ ನೋಡಿ. ಕ್ಲೋಸ್ಡ್ ಇಂಟರ್ವಲ್ ಕ್ಲೋಸ್ ಆಗಿರುತ್ತೆ, ಫುಲ್ ಕ್ಲೋಸ್ ಆಗಿರುತ್ತೆ. ಏನು ಕರಿತೀವಿ? ಕ್ಲೋಸ್ಡ್ ಇಂಟರ್ವಲ್ ಅಂತ. ಓಪನ್ ಇಂಟರ್ವಲ್ ಮೀನ್ಸ್ ನೋಡಿ, ಇಲ್ಲೂ ಓಪನ್ ಆಗಿರುತ್ತೆ, ಇಲ್ಲೂ ಓಪನ್ ಆಗಿರುತ್ತೆ. ಸೊ ಇದ್ರ ಮೀನಿಂಗ್ ಏನು? ಒಂದು ಕಡೆ ಓಪನ್ ಆಗಿರ್ಬೋದು, ಇನ್ನೊಂದು ಕಡೆ ಕ್ಲೋಸ್ ಆಗಿರ್ಬೋದು, ಅಥವಾ ಇನ್ನೊಂದು ಕಡೆ ಕ್ಲೋಸ್ ಆಗಿರ್ಬೋದು, ಒಂದು ಕಡೆ ಓಪನ್ ಆಗಿರ್ಬೋದು. ಒಂದೊಂದೇ ಈಗ ಸ್ಟಡಿ ಮಾಡೋಣ. ತುಂಬ ಸಿಂಪಲ್ ಆಗಿದೆ. ಕ್ಲೋಸ್ಡ್ ಇಂಟರ್ವಲ್ ಅಂದರೆ ಏನು? ಓಪನ್ ಇಂಟರ್ವಲ್ ಅಂದರೆ ಏನು? ಮಕ್ಕಳ ಅರ್ಥ ಆಗ್ತದೆಯಾ? ಕ್ಲೋಸ್ಡ್ ಇಂಟರ್ವಲ್, ಓಪನ್ ಇಂಟರ್ವಲ್, ಸೆಮಿ ಓಪನ್ ಆ್ಯಂಡ್ ಸೆಮಿ ಕ್ಲೋಸ್ಡ್ ಇಂಟರ್ವಲ್. ರೈಟ್ ನೀಟ್ಲಿ ನಿಮ್ಮ ರೆಡ್ ಪೆನ್ನಲ್ಲಿ, ನಿಮ್ಮ ನೋಟ್ಸಲ್ಲಿ ರೆಡ್ ಪೆನ್ನಲ್ಲಿ ಕ್ಲೀನಾಗಿ
ಇಂಟರ್ವಲ್ಸ್ ಅಂತ ಹೆಡ್ಲೈನ್ ಕೊಡಿ, ಇಂಟರ್ವಲ್ಸ್ ಅಂತ ಹೆಡ್ಲೈನ್ ಕೊಡಿ, ಕ್ಲೋಸ್ಡ್ ಇಂಟರ್ವಲ್ ಅಂತ ಕೊಡಿ, ಓಪನ್ ಇಂಟರ್ವಲ್ ಅಂತ ಕೊಡಿ, ಸೆಮಿ ಓಪನ್ ಆ್ಯಂಡ್ ಸೆಮಿ ಕ್ಲೋಸ್ಡ್ ಇಂಟರ್ವಲ್ ಅಂತ ಕೊಡಿ. ನಾವು ಲೆಟ್ ಅಸ್ ಸ್ಟಡಿ ದ ಫಸ್ಟ್ ಕ್ಲೋಸ್ಡ್ ಇಂಟರ್ವಲ್. ಕ್ಲೋಸ್ಡ್ ಇಂಟರ್ವಲ್ ಅಂದರೆ ಏನು ಅಂತ ಈಗ ಸ್ಟಡಿ ಮಾಡೋಣ. ತುಂಬ ಸಿಂಪಲ್ ಚಿಲ್ಡ್ರನ್. ದ ಫಸ್ಟ್ ಒನ್ ಈಸ್ ಕ್ಲೋಸ್ಡ್ ಇಂಟರ್ವಲ್. ಕ್ಲೋಸ್ಡ್ ಇಂಟರ್ವಲ್. ಸೊ ಈ ರೀತಿ ನಾವು ಸಿಂಬಲ್ ತೊಗೊತೀವಿ, ಕ್ಲೋಸ್ಡ್ ಇಂಟರ್ವಲ್ ಅಂತ. ಇಟ್ಸ್ ವೆರಿ ವೆರಿ ಸಿಂಪಲ್. ಈಗ ಸೇ ಫಾರ್ ಎಕ್ಸಾಂಪಲ್ ನಾನೀಗ 2,6 ಕ್ಲೋಸ್ಡ್ ಇಂಟರ್ವಲ್ ಅಂತ ತೊಗೊಂಡೆ. 2,6 ಕ್ಲೋಸ್ಡ್ ಇಂಟರ್ವಲ್. ಸೆಟ್ ಫಾರ್ಮೇಷನ್ ಮಾಡಿ ಅಂತ. ಸೆಟ್ ಎ ಇಸ್ ಈಕ್ವಲ್ಸ್ ಟು 2,6 ಕ್ಲೋಸ್ ಇಂಟರ್ವಲ್. ನೋಡಿ ಮಕ್ಕಳ ಅರ್ಥ ಆಗ್ತಾ ಇದೆಯಾ? ಇದನ್ನೆಂತ ಕರಿತೀವಿ? ಕ್ಲೋಸ್ಡ್ ಇಂಟರ್ವಲ್ ಬ್ರಾಕೆಟ್. ಸ್ಕ್ವೇರ್ ಬ್ರಾಕೆಟ್ ಅನ್ನು ಎಂತ ಕರಿತೀವಿ? ಕ್ಲೋಸ್ಡ್ ಇಂಟರ್ವಲ್ ಬ್ರಾಕೆಟ್. ಮಾಮೂಲಿ ಕರು ಬ್ರಾಕೆಟ್ ಅನ್ನು ಓಪನ್ ಇಂಟರ್ವಲ್ ಬ್ರಾಕೆಟ್. ಇದು ಓಪನ್ ಇಂಟರ್ವಲ್ ಬ್ರಾಕೆಟ್, ಕ್ಲೋಸ್ಡ್ ಇಂಟರ್ವಲ್ ಬ್ರಾಕೆಟ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಕ್ಲೋಸ್ಡ್ ಇಂಟರ್ವಲ್ ಬ್ರಾಕೆಟ್ ಅಂದರೆ ಏನು? ಸ್ಕ್ವೇರ್ ಬ್ರಾಕೆಟ್. ಓಪನ್ ಇಂಟರ್ವಲ್ ಬ್ರಾಕೆಟ್ ಮೀನ್ಸ್ ಕರು ಬ್ರಾಕೆಟ್. ಓಪನ್ ಇಂಟರ್ವಲ್ ಬ್ರಾಕೆಟ್, ಕರು ಬ್ರಾಕೆಟ್. ಕ್ಲೋಸ್ಡ್ ಇಂಟರ್ವಲ್ ಬ್ರಾಕೆಟ್, ಸ್ಕ್ವೇರ್ ಬ್ರಾಕೆಟ್. ನೋಡಿ ಇಲ್ಲೇ ನಿಮ್ಗೆ ಅರ್ಥ ಆಗಿಬಿಡ್ತದೆ. ಸೆಟ್ ಎ ಇಸ್ ಈಕ್ವಲ್ಸ್ ಟು, ಈ ರೀತಿ ನಾವು ಸ್ಕ್ವೇರ್ ಬ್ರಾಕೆಟ್ ತೊಗೊಂಡಿದ್ದೀವಪ್ಪ ಅಂದರೆ ವಿ ಶುಡ್ ಟೇಕ್ ದ ಎಕ್ಸ್ಟ್ರೀಮ್ ನಂಬರ್ಸ್. ಇದನ್ನು ಕನ್ಸಿಡರೇಷನ್ ಮಾಡಬೇಕು ಅಂತ, ಇನ್ಕ್ಲೂಡ್ ಮಾಡಬೇಕು ಅಂತ, 2 ಇನ್ಕ್ಲೂಡ್ ಮಾಡಬೇಕು ಅಂತ. ದಟ್ ಈಸ್ 2, 3, 4, 5, 6. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಇದು ಸ್ಕ್ವೇರ್ ಬ್ರಾಕೆಟ್ಟಿನ ಮೇಯ್ನು ಥೀಮ್ ಏನಪ್ಪ ಅಂದರೆ, ನೀವು ಸ್ಕ್ವೇರ್ ಬ್ರಾಕೆಟ್ ಹಾಕಿದ್ದೀರಪ್ಪ ಅಂದರೆ 2, 6 ಕನ್ಸಿಡರೇಷನ್ ಮಾಡಬೇಕು, ಇನ್ಕ್ಲೂಡ್ ಮಾಡಬೇಕು. ನೋಡಿ 2, 3, 4, 5, 6 ತೊಗೊಂಡೆ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆ್ಯಸ್ ಕ್ಲೋಸ್ಡ್ ಇಂಟರ್ವಲ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎ ಎಫ್ ಕ್ಲೋಸ್ ಅಂದರೆ ಏನಿದು? ಬಿ ಇಂದ ಎ ಸೇರಿಸ್ಕೋಬೇಕು. ಸ್ಕ್ವೇರ್ ಅಂದರೆ ಏನು? ಸೇರಿಸಬೇಕು. ಸ್ಕ್ವೇರ್ ಬ್ರಾಕೆಟ್ ಅಂದರೆ ಏನು? ಸೇರಿಸಬೇಕು. ಎ ಆದಮೇಲೆ ಬಿ, ಬಿ, ಸಿ, ಡಿ, ಇ, ಎಫ್. ಬ್ರಾಕೆಟ್ ಕ್ಲೋಸ್ ಮಾಡಿ. ಎಷ್ಟು ಸಿಂಪಲ್ ಆಗಿದೆಯಲ್ಲ ಮಕ್ಕಳು? ಅರ್ಥ ಆಗ್ತಾ ಇದೆಯಾ? ತುಂಬ ಸಿಂಪಲ್ ಆಗಿದೆಯಲ್ಲಪ್ಪ. ನೆಕ್ಸ್ಟು ಇದನ್ನು ನಾವು ರೂಲ್ ಫಾರಮಲ್ಲೂ ಕೂಡ ರೆಪ್ರೆಸೆಂಟೇಷನ್ ಮಾಡ್ಕೋಬೋದು. ಎಕ್ಸ್ ಸಚ್ ದಟ್ ಎಕ್ಸ್ belongs to real numbers -4 less than or equal to, ಅಥವಾ 0 ತೊಗೊಳ್ರಿ. ನಾ ಸಿಂಪಲ್ ತೊಗೊಂಡು ಹೋಗ್ಬಿಡೋಣ. 0 less than or equal to x less than or equal to 7. ನೋಡಿ, ಲೆಸ್ ದ್ಯಾನ್ ಆರ್ ಈಕ್ವಲ್ ಬಂದರೆ ಅದು ಕ್ಲೋಸ್ಡ್ ಇಂಟರ್ವಲ್. ಲೆಸ್ ದ್ಯಾನ್ ಆರ್ ಈಕ್ವಲ್ ಬಂದರೆ ಕ್ಲೋಸ್ಡ್ ಇಂಟರ್ವಲ್. ಇದನ್ನು ನಾವು ಹೆಂಗೆ ಬರಿತೀವಿ? ದಿಸ್ ಸಿಂಪಲೈಸ್. ಇಲ್ಲ ಬೇಕಾದ್ರೆ ಬರೀರಿ. ದಟ್ ಈಸ್ 0 ಬರೀರಿ, 7 ಬರೀರಿ, ಕಾಮ ಹಾಕ್ರಿ. ಲೆಸ್ ದ್ಯಾನ್ ಆರ್ ಈಕ್ವಲ್ ಅಂದ್ರೆ ಏನು? ಕ್ಲೋಸ್ಡ್ ಇಂಟರ್ವಲ್. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಇದನ್ನು ನಾವೇನು ತೊಗೋಬೋದು? ಲೆಟ್ ಅಂತ ತೊಗೊಳ್ರಿ, ಸಿ ಅಂತ ತೊಗೊಳ್ರಿ. ಏನು ಬರೀತೀರಾ? 0 to 7 ಬರ್ದಾಕ್ರಿ. 0, 1, 2, 3, 4, 5, 6, 7. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಅರ್ಥ ಆಗ್ತಾ ಇದೆಯಾ? 0 to 7. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಹಾಗಾಗಿ ನೋಡಿ, ಲೆಸ್ ದ್ಯಾನ್ ಆರ್ ಈಕ್ವಲ್ ಕ್ಲೋಸ್ಡ್ ಇಂಟರ್ವಲ್. ಲೆಸ್ ದ್ಯಾನ್ ಆರ್ ಈಕ್ವಲ್ ಕ್ಲೋಸ್ಡ್ ಇಂಟರ್ವಲ್. ಕ್ಲೋಸ್ಡ್ ಇಂಟರ್ವಲಲ್ಲಿ ಈ ನಂಬರ್ಸು ಕೂಡ ನಾವು ಕನ್ಸಿಡರೇಷನ್ ಮಾಡಬೇಕು.
ಇನ್ಕ್ಲೂಡ್ ಮಾಡಬೇಕು. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮಕ್ಕಳ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. ಈಗ -5 -8 ಕ್ಲೋಸ್ಡ್ ಇಂಟರ್ವಲ್ ನೋಡಿ. ಸೆಟ್ ಫಾರ್ಮೇಷನ್ ಮಾಡಿ, ಬಿ ಸೆಟ್ ಫಾರ್ಮೇಷನ್ ಮಾಡಿ, ಏನಾಗುತ್ತೆ ಅವಾಗ -5 ಆದಮೇಲೆ ನೆಕ್ಸ್ಟು ನಾವೆಲ್ಲ ಹೋಗ್ತಾ ಇದ್ದೀವಿ, ನಾವೀಗ ಮುಂದೆ ಹೋಗ್ತಾ ಇದ್ದೀವಿ ಅಲ್ವಾ, -5 -6 -7 -8 ನೋಡಿ. ಇದನ್ನು ಕೂಡ ಕನ್ಸಿಡರೇಷನ್ ಮಾಡಿದೆ, ಇದನ್ನು ಕೂಡ ಕನ್ಸಿಡರೇಷನ್ ಮಾಡಿದೆ. ಸಿಂಪಲಾಗಿ ಅರ್ಥ ಮಾಡ್ಕೊಳ್ರಿ. ಕ್ಲೋಸ್ಡ್ ಇಂಟರ್ವಲ್ ಅಂದರೆ ಇನ್ಕ್ಲೂಡ್ ಮಾಡಬೇಕು. ಫಸ್ಟ್ ನಂಬರು ಸೆಕೆಂಡ್ ನಂಬರು ಇನ್ಕ್ಲೂಡ್ ಮಾಡಬೇಕು. ದಟ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಕ್ಲೋಸ್ಡ್ ಇಂಟರ್ವಲ್. ಕ್ಲೋಸ್ಡ್ ಇಂಟರ್ವಲ್ ಅಂತ ನಾವು ಕರಿತೀವಿ. ಇನ್ನು ಒಂದು ಎಕ್ಸಾಂಪಲ್ ಬೇಕಾ ನೋಡಿ. 2, 5 ಕ್ಲೋಸ್ಡ್ ಇಂಟರ್ವಲ್ ನೋಡಿ. t = ಏನು ಬರಿತೀವಿ, 2, 3, 4, 5 ಅಂದರೆ ಈ ನಂಬರು ಸೇರಿಸುವುದು ಏನಂತ ಕರಿತೀವಿ, ಕ್ಲೋಸ್ಡ್ ಇಂಟರ್ವಲ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ರೈಟ್ ನೀಟ್ಲಿ ದಿಸ್ ಒನ್. ಕ್ಲೀನಾಗಿ ಬರ್ಕೊಡ್ರಿ. ವಿಡಿಯೋ ಪಾಸ್ ಮಾಡಿ, ಸ್ಕ್ರೀನ್ ಸಿಗುತ್ತೆ, ಬರೀರಿ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಒನ್ಸ್ ಅಗೇನ್, ಕ್ಲೋಸ್ಡ್ ಇಂಟರ್ವಲ್ symbol is square bracket. Next, less than or equal, include. Next, put another headline, open interval ಗೆ ಸಿಂಬಲ್ ಏನು ನೋಡಿ, ಇದು ಓಪನ್ ಇಂಟರ್ವಲ್. ಕರ್ವ್ ಬ್ರಾಕೆಟ್ಸ್ ಅನ್ನು ಓಪನ್ ಮಾಡೋದೇ ಓಪನ್ ಇಂಟರ್ವಲ್ ನೋಡಿ. ಇಲ್ಲೇ ತಗೊತಾ ಇದ್ದೀನಿ, ಓಪನ್ ಇಂಟರ್ವಲ್ ನೋಡಿ ಮಕ್ಕಳ, ತುಂಬ ಸಿಂಪಲ್ ಆಗಿದೆ. ಇಲ್ಲಿ ವಾಟ್ ಯು ಮೀನ್ ಓಪನ್ ಇಂಟರ್ವಲ್ 2, 6 2 ಮತ್ತು 6 ಅನ್ನು ಬಿಟ್ಟುಬಿಡಬೇಕು. ವಿ ಶುಡ್ ಎಕ್ಸ್ಕ್ಲೂಡ್ ಅಂತ. 2, 6 ಬಿಡಿ, 2 ಬಿಟ್ಟರೆ ಏನು ಬರುತ್ತೆ, 3 ಬರುತ್ತೆ, 4 ಬರುತ್ತೆ, 5 ಅಷ್ಟೇ. 6 ಮತ್ತು 2 ಅನ್ನು ಬಿಟ್ಟು ಬರೀತಕ್ಕಂಥದ್ದೇ ಓಪನ್ ಇಂಟರ್ವಲ್ ನೋಡಿ. ಇಲ್ಲಿ A, F ಇದೆಯಲ್ಲಪ್ಪ, ಇಲ್ಲೇನು ಬರೀಬೇಕು, ಎ ಬಿಟ್ಬಿಡ್ಬೇಕು, ಬಿ ಬರೀಬೇಕು, ಬಿ, ಸಿ, ಡಿ, ಇ, ಎಫ್ ಕೂಡ ಬಿಟ್ಬಿಡ್ಬೇಕು. ಅದೇ ಓಪನ್ ಇಂಟರ್ವಲ್. ಎಕ್ಸ್ such that x belongs to R 0 less than or equal to less than 7. ಇಲ್ಲಿ ನೋಡಿ, ಇಲ್ಲಿ ಸಿಂಬಲ್ ಏನು ಬರುತ್ತೆ, ಇಲ್ಲಿ ಓಪನ್ ಇಂಟರ್ವಲ್. ಸೊ ಹಾಗಾದರೆ ಎಲಿಮೆಂಟ್ಸ್ ಏನು ಬರ್ತವೆ, 0 ಬಿಟ್ಬಿಡು. ಯಾಕೆ ಬಿಡಬೇಕು, ಓಪನ್ ಇಂಟರ್ವಲ್. ಓಪನ್ ಡ್ರಾಪ್ ಮಾಡಿಬಿಡ್ಬೇಕು. ಕ್ಲೋಸ್ ಇಂಟರ್ವಲ್ ಅಂದ್ರೇನು, ಸೇರಿಸ್ಕೋಬೇಕು ನೋಡಿ. 0 ಬಿಟ್ಟಾಕ್ರಿ, 1 2 3 4 5 6 ಮಕ್ಕಳು ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ನೋಡಿ, ಇಲ್ಲಿ ಓಪನ್. ಸೊ ಇಲ್ಲಿ ಸೆಟ್ ಏನು ಬರುತ್ತೆ ನಮಗಿಲ್ಲಿ, ಇದನ್ನು ಡ್ರಾಪ್ ಮಾಡು. ಸೊ -5 ಬಿಟ್ಬಿಟ್ರೆ -6 -7 -8 ಬರೆಯೋಂಗಿಲ್ಲ, ಎರಡೇ. ಇದರ ಮಧ್ಯೆ ಇರತಕ್ಕಂಥ ನಂಬರ್ ಮಾತ್ರ ಬರೀಬೇಕು. ವಿ ಶುಡ್ ರೈಟ್ ಇನ್ ಬಿಟ್ವೀನ್ -5 ಆ್ಯಂಡ್ -8 ನಂಬರ್ಸ್. -5 -8 ಮಧ್ಯೆ ಇರ್ತಕ್ಕಂತಹ ನಂಬರ್ ಮಾತ್ರ ಬರೆಯಬೇಕು. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಓಪನ್ ಇಂಟರ್ವಲ್. ಕ್ಲೋಸ್ಡ್ ಇಂಟರ್ವಲ್ ಅಂದರೆ ಏನು, ಆ ನಂಬರ್ಗಳು ಸೇರಿಸ್ಕೊಂಡು ಎಲ್ಲ ನಂಬರ್ಗಳು ಬರೀಬೇಕು ನೋಡಿ. ಇಲ್ಲಿ ನೋಡಿ, ವಾಟ್ ಯು ಮೀನ್ ದಿಸ್? ಇದ್ರ ಮೀನಿಂಗ್ ಏನು, 2 ಡ್ರಾಪ್ ಮಾಡು, 3 ಇರುತ್ತೆ ಸರ್, ಅಗೈನ್ 4 ಇರುತ್ತೆ ಸರ್, 5 ಬರೆಯೋಂಗಿಲ್ಲ. ಯಾಕೆ ಬರೆಯೋಂಗಿಲ್ಲ, ಯಾಕೆ 5 ಬರೀಬಾರ್ದು? ಇಲ್ಲಿ ಓಪನ್ ಇಂಟರ್ವಲ್ ತಾನೇ, ಓಪನ್ ಇಂಟರ್ವಲಲ್ಲಿ 5 ಬರೆಯೋಂಗಿಲ್ಲ. ವಿ ಶುಡ್ ನಾಟ್ ರೈಟ್ 5. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಇನ್ನೂ ಸಿಂಪಲ್ ಆಗಿ ಕೊಡ್ತೀನಿ ನೋಡಿ. ಕ್ಲೋಸ್ಡ್ ಅಂದರೆ ಏನು, ಕ್ಲೋಸ್ಡ್ ಇಂಟರ್ವಲ್. ಕ್ಲೋಸ್ ಇಂಟರ್ವಲ್ ಅಂದ್ರೆ ಏನು? ವಿ ಶುಡ್ ಕನ್ಸಿಡರ್ ಆಲ್ ನಂಬರ್ಸ್
ಆಲ್ ನಂಬರ್ಸ್ ಅಥವಾ ಲೆಟರ್ಸ್. ಇದು ತುಂಬ ಇಂಪಾರ್ಟೆಂಟ್. ಎಲ್ಲ ನಂಬರ್ಲು ಕನ್ಸಿಡರ್ ಎಷ್ಟು ಮಾಡಬೇಕು. ಓಪನ್ ಇಂಟರ್ವಲ್. ಓಪನ್ ಇಂಟರ್ವಲ್ ಅಂದ್ರೆ ಏನು ನೋಡಿ, ಸಿಂಬಲ್ ಸ್ಕ್ವೇರ್ ಬ್ರಾಕೆಟ್, ಇದು ಓಪನ್ ಕರ್ವ್. ವಿ ಶುಡ್ ಕನ್ಸಿಡರ್ only between numbers. ಮಕ್ಕಳ ಅರ್ಥ ಆಗ್ತಾ ಇದೆಯಾ? ಬಿಟ್ವೀನ್ ನಂಬರ್ಸ್ ಮಾತ್ರ ಕನ್ಸಿಡರೇಷನ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಆರ್ ಯು ಕ್ಲಿಯರ್ ಅಬೌಟ್ ದಿಸ್ ಒನ್? ಮಕ್ಕಳ ಅರ್ಥ ಆಗ್ತಾ ಇದೆಯಾ? ದ ಲಾಸ್ಟ್ ಕಾನ್ಸೆಪ್ಟ್ ಈಸ್ ಸೆಮಿ ಓಪನ್, ಸೆಮಿ ಕ್ಲೋಸ್. ಓಕೆ, ಪಾಸ್ ಮಾಡಿ, ಇದನ್ನು ಪಾಸ್ ಮಾಡಿ. ಓಪನ್ ಇಂಟರ್ವಲ್, ಇದನ್ನು ಪಾಸ್ ಮಾಡಿ. ಸ್ಕ್ರೀನ್ ಸಿಗುತ್ತೆ, ನೋಟ್ಸನ್ನು ಕಾಪಿ ಮಾಡಿ. ಪಾಸ್ ಮಾಡಿ, ಸ್ಕ್ರೀನ್ ಸಿಗುತ್ತೆ, ನೋಟ್ಸನ್ನು ಕಾಪಿ ಮಾಡಿ. ನೋಡಿ ಮಕ್ಕಳ, ನೀವು ಪಾಸ್ ಮಾಡಿದಾಗ ಈ ರೀತಿ ಸಿಂಬಲ್ ಬರುತ್ತೆ, ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ, ಸ್ಕ್ರೀನ್ ಸಿಗುತ್ತೆ, ನೋಟ್ಸ್ ಕ್ಲೀನಾಗಿ ಕಾಪಿ ಮಾಡಿ. ಅಗೈನ್ ಇದನ್ನು ಒತ್ತಿರಿ, ವಿಡಿಯೋ ಹೋಗುತ್ತೆ. ನೆಕ್ಸ್ಟ್ ನಿಮಗೆ ಸೆಮಿ ಓಪನ್, ಸೆಮಿ ಕ್ಲೋಸ್ ಇಂಟರ್ವಲ್ ಸಿಗುತ್ತೆ. ದ ಥರ್ಡ್ ಒನ್ ಈಸ್ ಸೆಮಿ ಓಪನ್ ಆ್ಯಂಡ್ ಸೆಮಿ ಕ್ಲೋಸ್. Semi open and semi closed. Semi open and semi closed. ತುಂಬ ಸಿಂಪಲ್ ಮಕ್ಕಳ, ಇದು ಕೂಡ ತುಂಬ ಸಿಂಪಲ್ಲು. ಸೆಮಿ ಓಪನ್ ಆ್ಯಂಡ್ ಸೆಮಿ ಕ್ಲೋಸ್. ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. ಸೆಮಿ ಓಪನ್ ಆ್ಯಂಡ್ ಸೆಮಿ ಕ್ಲೋಸ್. 2,6 ನೋಡಿ, 2,6 ಇಲ್ಲೇನಾಗಿದೆ, ಕ್ಲೋಸ್ ಆಗಿದೆ. ಇಲ್ಲೇನಾಗಿದೆ, ಓಪನ್ ಆಗಿದೆ. ಕರೆಕ್ಟಾ? ಲೆಟ್ ಸೆಟ್ ಎ ಏನು ಬರಿತೀವಿ, 2 ಇನ್ಕ್ಲೂಡ್ ಮಾಡಬೇಕು. 2, 3, 4, 5. 6 ಬರೆಯೋಂಗಿಲ್ಲ. ಯಾಕೆ ಬರೆಯೋಂಗಿಲ್ಲ? ಇದು ಓಪನ್ ಅಲ್ವಾ ಸರ್? ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಅದನ್ನೇ ಕೊಡ್ತೀನಿ. 2,6 ಇಲ್ಲಿ ಓಪನ್ ಮಾಡಿದೆ, ಇಲ್ಲಿ ಕ್ಲೋಸ್ ಮಾಡಿದೆ. ಆಗ ಲೆಟ್ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ತುಂಬ ಸಿಂಪಲ್. ಅವಾಗ ಏನಾಗುತ್ತೆ, 2 ಬರೆಯೋಂಗಿಲ್ಲ. ಯಾಕೆ ಬರೆಯೋಂಗಿಲ್ಲ? ಓಪನ್ ಅಲ್ವಾ ಸರ್? 2 ಬರೆಯೋಂಗಿಲ್ಲ. ಯಾಕೆ ಬರೆಯೋಂಗಿಲ್ಲ? ಓಪನ್ ಅಲ್ವಾ ಸರ್? 3, 4, 5, 6 ಇದಂತ ಕರಿತೀವಿ ಸೆಮಿ ಓಪನ್ ಆ್ಯಂಡ್ ಸೆಮಿ ಕ್ಲೋಸ್ಡ್ ಇಂಟರ್ವಲ್ಸ್. ಇನ್ನು ಒಂದು ಎಕ್ಸಾಂಪಲ್ ತಗೊಳ್ಳೋಣ. x such that x belongs to real number -4 less than x less than or equal to 6. ಇಟ್ಸ್ ವೆರಿ ಸಿಂಪಲ್. ಇಂಟರ್ವಲ್ ಫಾರ್ಮಲ್ಲಿ ಬರೀರಿ ಅಂತ ಕೊಟ್ಟಾಗ ಈ ರೀತಿ ಕೊಟ್ಬಿಟ್ರಿ ನೋಡಿ, ಇದು ಬರೀರಿ -4, ಇದು ಬರೀರಿ 6. ಇಲ್ಲೇನಿದೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಬಂದಾಗ ಏನು ಮಾಡಬೇಕು, ಕ್ಲೋಸ್. ಇದು ಲೆಸ್ ದ್ಯಾನ್, ಓಪನ್. ಇನ್ನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಮಕ್ಕಳ. x such that x belongs to real number 3 less than or equal x less than 8. ಎಷ್ಟು ಸಿಂಪಲ್ ನೋಡ್ರಿ. 3 ಬರೀರಿ, 8 ಬರೀರಿ. 3 ಬರೆದೆ 8. ಈ 3 ಏನು ಮಾಡಬೇಕು, ಕ್ಲೋಸ್. ಇದು ಓಪನ್. ಲೆಸ್ ದ್ಯಾನ್ ಆರ್ ಈಕ್ವಲ್ ಬಂದರೆ ಕ್ಲೋಸ್, ಲೆಸ್ ದ್ಯಾನ್ ಬಂದರೆ ಓಪನ್.
less than, open, less than, open, less than or equal, close. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಕ್ಲೀನಾಗಿ ಫೋಕಸ್ ಮಾಡ್ಕೊಳ್ಳಿ. -2 5 open. What do you mean this? Semi close, semi open. ಏನು ಬರೆಯೋಣ ಇದರಲ್ಲಿ ಸೆಟ್ಟಲ್ಲಿ? ಲೆಟ್ a is equals to -2, ಕನ್ಸಿಡರ್ ಎಷ್ಟು ಮಾಡಿ, -1 0 1 2 3 4 5 ಬರೆಯೋಂಗಿಲ್ಲ. ಯಾಕೆ 5 ಬರೀಬಾರ್ದು? ಓಪನ್ ಅಲ್ವಾ ಸರ್? ಓಪನ್ ಇಂಟರ್ವಲಲ್ಲಿ ವಿ ಶುಡ್ ನಾಟ್ ಕನ್ಸಿಡರ್ 5. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಅರ್ಥ ಆಗ್ತಾ ಇದೆಯಾ? ಸೊ ಇದರ ಕಂಪ್ಲೀಟ್ ಕಹಾನಿ ನಿಮಗೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ವಾಟ್ ಯು ಮೀನ್ ಕ್ಲೋಸ್ಡ್ ಇಂಟರ್ವಲ್, ವಾಟ್ ಯು ಮೀನ್ ಓಪನ್ ಇಂಟರ್ವಲ್, ವಾಟ್ ಯು ಮೀನ್ ಸೆಮಿ ಓಪನ್ ಆ್ಯಂಡ್ ಸೆಮಿ ಕ್ಲೋಸ್ ಅಂತ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಡೌಟ್ಸ್ ಇಟ್ಕೊಳ್ಳೋಕ್ಕೆ ಚಾನ್ಸಸ್ಸೇ ಇಲ್ಲ. ನಿಮಗೇನಾದ್ರು ಡೌಟ್ ಬಂತಾ ಇನ್ನೊಂದು ಸಲ ವಿಡಿಯೋ ರಿಪೀಟ್ ಮಾಡಿ ನೋಡಿ, ಇನ್ನೊಂದು ಸಲ ರಿಪೀಟ್ ಮಾಡಿ ನೋಡಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವುಡ್ ಲೈಕ್ ಟು ಸ್ಟಾರ್ಟ್ ಪವರ್ ಸೆಟ್. ತುಂಬ ಇಂಪಾರ್ಟೆಂಟು ಪವರ್ ಸೆಟ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ, ತಿಳಿಸ್ತೀನಿ. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಪ್ಲೀಸ್ ಕೀಪ್ ಆನ್ ವಾಚ್ ಅವರ್ ಮ್ಯಾಥಮೆಟಿಕ್ಸ್ ವೀಡಿಯೋಸ್ so that definitely you can understand the first PUC mathematics. Understand children? Thank you.